ನೋಡಿ, ನಾನೀಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ರಂಗಸ್ವಾಮಿ ಒಡ್ಡಿಯಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಶನಿ ಮಹಾತ್ಮ ದೇವಸ್ಥಾನವನ್ನು ನೋಡಬಹುದು. ವೀಕ್ಷಣೆ ಮಾಡಿ. ಸೊ ಇಲ್ಲಿನ ಒಂದು ವಿಶೇಷತೆ ಏನಪ್ಪ ಅಂದರೆ, ಈಗ ಬೇಸಿಗೆ ಕಾಲ ಏನು, ಈ ಒಂದು ಬೇಸಿಗೆ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಡೆ ಬಿಸಿಲಿನ ಬೇಗೆ, ಅಂದರೆ ಸೆಕೆ ಜಾಸ್ತಿ ಇದೆ. ಬಿಸಿಲಿನ ಬೇಗೆಯಲ್ಲಿ ಬೆಂಡೆದ್ದೋಗ್ತಾ ಇದ್ದಾರೆ. ಸೊ ಆ ಥರ ಇರಬೇಕಾದ್ರೆ ಈ ಒಂದು ಶನಿ ಮಹಾತ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ತುಂಬ ಕೂಲಾಗಿರ್ತದೆ. ಸೊ ಅದೇ ನನಗೆ ಒಂದು ವಿಶೇಷ. ಯಾಕೆಂದರೆ ನಾನು ಗಮನಿಸಿದ ಹಾಗೆ ಸಾಕಷ್ಟು ಬಾರಿ ನಾನು ಈ ಒಂದು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನೋಡಿ, ಇಲ್ಲೆಲ್ಲ ಕಾಲೆಲ್ಲ ಸುಡ್ತದೆ ಗುರು. ಇಲ್ಲಿ ನೋಡಿ, ಇಲ್ಲೂ ಸಹ ಕಾಲಿಡೋಕ್ಕಾಗಲ್ಲ, ಅಷ್ಟು ಸುಡ್ತೈತೆ. ಅಂದರೆ ಇದು ಒಂದು ಬೇಸಿಗೆಗಾಲ ಅಲ್ವಾ, ಆದ್ದರಿಂದ. ಸೊ ಇವತ್ತು ನಮ್ಮ ಏನು ನವತಾರೆ ಶನೈಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಬೇಸಿಗೆ ಸಮಯದಲ್ಲಿ ಬಹಳ ತಂಪಾಗಿರ್ತದೆ. ಆದ್ದರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿಯನ್ನು ನೀಡ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಶನಿ ಮಹಾತ್ಮ ದೇವಸ್ಥಾನದ ಸನ್ನಿಧಿಗೆ ಆಗಮಿಸುವುದರ ಮೂಲಕ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಹೋಗಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಶನಿ ಮಹಾತ್ಮ ಸ್ವಾಮಿಯವರ ದರ್ಶನ ಮಾಡಿಸ್ಬೋದ ಸ್ವಾಮಿ? ಏನು ತೊಂದರೆ ಇಲ್ವಲ್ಲ? ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಸೊ ನವತಾರೆ ಶನೈಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ. ನಾನು ಸಾಕಷ್ಟು ಬಾರಿ ನಾನು ಇಲ್ಲಿನ ವಿಡಿಯೋಗಳನ್ನು ಅರ್ಪಣೆ ಮಾಡಿರ್ತೀನಿ. ಸೊ ಮತ್ತೊಮ್ಮೆ ಈ ಒಂದು ಬೇಸಿಗೆ ಸಮಯದ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನವತಾರೆ ಶನೈಶ್ವರ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ಚಂದ್ರ, ಸೊ ಇಲ್ಲಿ ಮಂಗಳ, ಹಾಗೆ ಸೊ ಇಲ್ಲೂ ಸಹ ಇದೆ. ಸೊ ಇಲ್ಲಿ ನೋಡ್ರಿ, ಇದೇ ಮೂಲತಃ ದೇವರು. ಸೊ ನೋಡಿ, ಒಳಗಡೆ ಇದೆ, ಲಿಂಗುವಿನ ದರ್ಶನ ಆಗುತ್ತೆ ನೋಡಿ. ತುಂಬ ಒಳಗಡೆ ಇದೆ, ಕಾಣಿಸ್ತಾ ಇಲ್ಲ. ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಇದು ಝೂಮು ಮಾಡೋಕ್ಕಾಗಲ್ಲ ಗುರು ಈ ಕ್ಯಾಮ್ರಾ. ಇದು ಹೆಂಗೆ ಮಾಡ್ಬೋದು, ಬಟ್ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇರಲಿ. ಸೊ ಇಲ್ಲಿಂದನೇ ದರ್ಶನ ಪಡೆದುಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಈ ಒಂದು ನವತಾರೆ ದೇವಸ್ಥಾನದ ದರ್ಶನವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರಾಹು ಅಂತ ನಾವು ಕಾಣಬಹುದು, ಇಲ್ಲಿ ಶನೈಶ್ವರ ಸ್ವಾಮಿಯವರು. ಸೊ ಇಲ್ಲಿ ಕೇತು ನೋಡಿ, ಕೇತು, ಇಲ್ಲಿ ಗುರು, ಇಲ್ಲಿ ಬುಧ. ಸೊ ಈ ರೀತಿಯಾಗಿ ನಾವು ಶನೈಶ್ವರ ಸ್ವಾಮಿಯವರ ಸನ್ನಿಧಿಯನ್ನು ವೀಕ್ಷಣೆ ಮಾಡಬಹುದು. ಸೊ ಈ ಸಮಯ ಏನಪ್ಪ ಅಂದರೆ ನಮಗೆ ಬೇಸಿಗೆ ಆದ್ದರಿಂದ ನೋಡಿ, ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಈ ಒಂದು ಕ್ಷೇತ್ರದಲ್ಲಿ ವಿಶ್ರಾಂತಿಯನ್ನು ಪಡೆದು ಹೋಗಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಇಷ್ಟೇ, ಇನ್ನೇನು ಇಲ್ಲ. ಗುರುಗಳೇನಾರು ಹೇಳೋಗಿದ್ರೆ? ಏನಿಲ್ಲ, ಹೋದ್ಸಲ ಎಲ್ಲ ಹೇಳ್ಬಿಟ್ಟಿದ್ದೀರಾ ಅಲ್ವಾ? ಸೊ ಈ ರೀತಿ ನಾವು ಶನೈಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ವೀಕ್ಷಣೆಯನ್ನು ಮಾಡಬಹುದು. ಇಲ್ಲಿ ತುಂಬ ಕೂಲಾಗಿರ್ತದೆ, ಕೋಲ್ಡಾಗಿರ್ತದೆ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಬಂದಂಥ ಪ್ರವಾಸಿಗರಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಲಿ ಅಂತಂದ್ಬಿಟ್ಟು ಒಂದು ಮಾಹಿತಿಯನ್ನು ಹಾಕಿರ್ತೀನಿ. ಯಾರು ಏನೋ ಅನ್ಕೊಂಬೇಡಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.